ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ಶ್ರವಣವೇ ಮೊದಲಾದ ನವವಿಧವ ಕುದಿಯ ತವಕದಿಂದಲೇ ಕೊಡು ಕವಿಗಳ ಪ್ರಿಯ ಪವಮಾನ 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 ಜಗದ ಪ್ರಾಣ ಪ್ರೇಮ ಕಚ್ಚೋಟ ಉಪವೀತ ಹರಿಪ ಮಾರುತ ಕಾಮಾದಿ ವರ್ಗರಹಿತ ರಹಿತ ವ್ಯೋಮಾನಿ ಸರ್ವವ್ಯಾಪೃತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರ ನಿಜ ದೂತ ಯಾವ ಯಮಗೆ ನಿನ್ನಾರಾಧಿಪುದಕ್ಕೆ ಕಾಮಿಕಯನಗಿದು ನೇಮಿತಿ ಪ್ರತಿದಿನ ಈ ಮನಸ್ಸಿನ ಸುಖ ಸೋಮವ ತೋರುತ ಕಾಮರಮತಿಯನ್ನು ನೀ ಮಾಡಿಬುದು ಪವಮಾನ 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 ಜಗದ ಪ್ರಾಣ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿ ದಯಪಾರ ಪಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನಗೊಲಿತಂದು ಧ್ವಜವಾನಿಸಿ ನಿಂತು ಮುರ್ಜಗವರಿವಂತೆ ಕಂಜನೆ ಮಾಡಿದೆ ಅರ್ಜುನಗೊಲಿತಂದು ಧ್ವಜವಾನಿಸಿ ನಿಂತು ಮುರ್ಜಗವರಿವಂತೆ ಘರ್ಷಣೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಲ್ಜ ಪದದ ದುರಿ ಅರ್ಜನದಲ್ಲಿ ಭವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಪ್ರಾಣ ಅಪಾನ ವ್ಯಾಮೋ ಪ್ರಾಣ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ ನಾನು ನಿರುತರಲ್ಲಿ ಏನೇನೆ ಸತ್ತಿದೆ ಮಾನಸಾದಿ ಕಾಡನಾದ ಸಿರಿ ವಿಜಯ ವಿಠಲನ ಕಾಣಿಸಿ ಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನ ಶ್ರವಣವೇ ಮೊದಲಾದ ನವವಿಧವ ಕುದಿಯ ತವಕದಿಂದಲೇ ಕೊಡು ಕವಿಗಳ ಪ್ರಿಯ ಪವಮಾನ 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 ಜಗದ ಪ್ರಾಣ ಇವತ್ತಿನ ಕಾರ್ಯಕ್ರಮದ ಮುಕ್ತಾಯಕ್ಕೆ ನಾವು ಬಂದಿದ್ದೀವಿ. ಮುಕ್ತಾಯ ಅಂದರೆ ಅರ್ಧ ಭಾಗ ಆಗಿದೆ. ಕಲಾ ಸೌರಭ ಗುರುಕುಲದಲ್ಲಿ ವಿ ಕ್ರಿಯೇಟ್ ಪರ್ಫಾರ್ಮರ್ಸ್ ಅನ್ನೋ ಹೆಸರಿನಲ್ಲಿ ನಮ್ಮ ಸಂಸ್ಥೆಯನ್ನ
2012ರಲ್ಲಿ ಶುರು ಮಾಡಿದ್ವಿ. ನನ್ನ ಹೆಸರು ದತ್ತಾತ್ರಿ ಅಂತ. ನಾನು ಚಿಂತಲಪಲ್ಲಿ ವಿದ್ವಾನ್ ವಿ ಶ್ರೀನಿವಾಸ್ ಅವರ ಶಿಷ್ಯ. ನಾನು ಸಂಗೀತವನ್ನ ನನ್ನ 42ನೇ ವಯಸ್ಸಲ್ಲಿ ಕಲಿಯೋದಕ್ಕೆ ಶುರು ಮಾಡಿದ್ದು 2008. ಅದಾದ 3 ವರ್ಷದಲ್ಲಿ ನಾನು ಸಂಗೀತ ಶಾಲೆನ ಶುರು ಮಾಡಿದೆ. ಐ ವಾಸ್ ಎ ಗ್ರಾಫಿಕ್ ಡಿಸೈನರ್, ಸೀನಿಯರ್ ವಿಜುವಲೈಸರ್, ವರ್ಕಿಂಗ್ ವಿತ್ ಮೆನಿ ಅಡ್ವರ್ಟೈಸಿಂಗ್ ಏಜೆನ್ಸೀಸ್. ಶಿವಕಾಶಿಯಲ್ಲಿ 3 ವರ್ಷ ಪ್ರಿಂಟಿಂಗ್ ಅಂಡ್ ಡಿಸೈನಿಂಗ್ ಇನ್ಚಾರ್ಜ್ ಆಗಿದ್ದೆ. ಇವತ್ತಿಗೂ ಸ್ಟ್ಯಾಂಡರ್ಡ್ ಫೈರೋಸ್ ಲೇಬಲ್ಗಳಲ್ಲಿ 70% ನಂದೇ ಡಿಸೈನ್ಸ್ ಇದೆ. ಕಳೆದ 6 ವರ್ಷದ ಈ ಕೆಲಸ ಎಲ್ಲವನ್ನು ಬಿಟ್ಟು ಪೂರ್ತಿ ಸಂಗೀತದಲ್ಲಿ ನಾನು ಇಳಿದಿದ್ದೀನಿ, ಪರ್ಫಾರ್ಮರ್ ಮತ್ತೆ ಟ್ರೈನರ್ ಅಂತ. ಪ್ರತಿ ವರ್ಷ ನಾವು ಗುರುಪೂಜೆ ಅಂತ ನಾವು ಮಾಡ್ತೀವಿ. ನಮ್ಮಲ್ಲಿನ ವಿಶೇಷತೆ ಅಂದ್ರೆ ಗುರುಪೂಜೆ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾರಿಗೂ ವ್ಯಕ್ತಿಗೆ ಪೂಜೆ ಮಾಡುವುದಿಲ್ಲ. ಯಾಕೆ ಅಂತಂದ್ರೆ ವ್ಯಕ್ತಿ ಪರಿಪೂರ್ಣ ಅಲ್ಲ, ಹಾಗೆ ಶಾಶ್ವತನೂ ಅಲ್ಲ. ಈಗ ಗುರು ಅಂತ ಹೇಳಿದ್ರೆ ಈ ಹುಡುಗರಿಗೆಲ್ಲ ರಮೇಶ್ರೀ ಗುರು ಇದ್ದಾಳೆ, ಅವಳಿಗೆ ನಾನು ಗುರು ಇದ್ದೀನಿ, ಇವರು ಎಷ್ಟೋ ಶಿಷ್ಯರಿಗೆ ಗುರುಗಳಾಗಿದ್ದಾರೆ. ಹಾಗಿದ್ಮೇಲೆ ಯಾರು ಗುರು ಅಂತ ಹೇಳಬೇಕು? ಹೀಗಾಗಿ ವ್ಯಕ್ತಿನ ನಾವು ಗುರು ಅಂತ ಸ್ವೀಕಾರ ಮಾಡಿಲ್ಲ. ತಾಯಿ ಶಾರದೆ ಮಾತೆಯಿಂದ ನಾವು ಗುರು ಅಂತ ಸ್ವೀಕಾರ ಮಾಡಿದ್ವಿ. ಎರಡನೇದಾಗಿ ಈ ವರ್ಷ ನಾವು ಗುರುಪೂಜಾ ಉತ್ಸವವನ್ನ 10 ಕಡೆ ನಡೆಸಿದ್ವಿ. ಇದು 10ನೇದು ಮತ್ತು ಕನ್ಕ್ಲೂಷನ್ ಪಾರ್ಟ್. ಸಾಮಾನ್ಯವಾಗಿ ಶ್ರಾವಣ ಭಾದ್ರಪದದಲ್ಲಿ ಗುರುಪೂರ್ಣಿಮೆ ಬರುತ್ತೆ. ಆ ಸಂದರ್ಭದಲ್ಲಿ ನಮಗೆ ಅನುಕೂಲವಾದಂಥ ದಿನಗಳಲ್ಲಿ ಶನಿವಾರ, ಭಾನುವಾರ, ಆ ರೀತಿ ಕಲಾ ಸೌರಭ ಫೌಂಡೇಶನ್ ಅನ್ನ 7 ಬ್ರಾಂಚಸ್ ಇದೆ. 7 ಬ್ರಾಂಚಸ್ ನ ಹಂಚಿಕೊಂಡು 10 ಕಡೆ ಉತ್ಸವಗಳನ್ನು ನಾವು ಮಾಡಿದ್ವಿ. ಇಲ್ಲಿ ನಡೀತಾ ಇರುವಂತಹ ಉತ್ಸವ ಶ್ರೀ ಶಾರದಾ ಅಕಾಡೆಮಿಯ 2ನೇ ಉತ್ಸವ. ಈಗಾಗಲೇ ಒಂದು ವಿಜಯನಗರದಲ್ಲಿ ಮಾಡಿದ್ದಾರೆ. ಸ್ವಲ್ಪ ಗಮನ ಈ ಕಡೆ ಕೊಡಿ. ನಾನೇನೋ ಒಂದು ವಿಷಯ ಮಾತಾಡ್ತಾ ಇದ್ದೀನಿ, ಸಂಸಾರದ ಸಮಸ್ಯೆ ಅನ್ನೋ ಮಾತಾಡ್ಕೊಳ್ಳೋಣ. ಇನ್ನೊಂದು 10 ನಿಮಿಷ ಆದ್ಮೇಲೆ ಸಂಸಾರ ತಾಪತ್ರೆ ಮಾತಾಡ್ಕೊಳ್ಳೋಣ. ಸ್ವಲ್ಪ ಗಮನ ಗುರುಪೂರ್ಣವಾಗಿ ಬಂದಿದ್ವಿ. ಸೊ ಸರಸ್ವತಿಯನ್ನ ನಾವು ಗುರು ಅಂತ ಸ್ವೀಕಾರ ಮಾಡಿದೀವಿ. ನಮ್ಮ ಸಂಸ್ಥೆಯಲ್ಲಿ ಯಾವತ್ತೂ ಫೀಸ್ ಅನ್ನೋದು ಬಿಟ್ರೆ ಹಣಕಾಸಿನ ಯಾವುದೇ ಸಹಕಾರವನ್ನ ಕೇಳೋಲ್ಲ. ಡೊನೇಷನ್ ಕೊಡಿ, ನಮಗೆ ಸ್ಪಾನ್ಸರ್ಶಿಪ್ ಮಾಡಿ ಅಂತ. ಆದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಸಂಸ್ಥೆಗೆ ಕೊಡಬೇಕು ಅಂತ ಇದ್ರೆ ಇವತ್ತು ಕೊಡೋದಕ್ಕೆ ಅವಕಾಶ, ಗುರುದಕ್ಷಿಣೆ ಅಂತ ನಾವು ಹೇಳ್ತೀವಿ. ಸೊ ಹೀಗಾಗಿ ನಾನು ಮಾತು ಮುಗಿದ ನಂತರ ಪ್ರತಿಯೊಬ್ಬರು ಇಲ್ಲಿ ಬರಬೇಕು. ತಾಯಿ ಸರಸ್ವತಿಗೆ ಹೂವನ್ನ ಅರ್ಚನೆ ಮಾಡಿ ನಮ್ಮ ಅರ್ಪಣೆಯನ್ನ ಕವರನ್ನ ಆ ಒಂದು ಜಾಗದಲ್ಲಿಟ್ಟು ತಾಯಿ ನಮಸ್ಕಾರ ಮಾಡಿ ನಮ್ಮ ಜಾಗಕ್ಕೆ ಬಂದು ನಿಂತ್ಕೊಳ್ಬೇಕು. ಅದಾದ್ಮೇಲೆ ವಂದನಾರ್ಪಣೆಯೊಂದಿಗೆ ಪ್ರಸಾದ ವಿತರಣೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ. ಪ್ರತಿ ವರ್ಷ ನಾವು 3 ರೀತಿಯ ಕಾರ್ಯಕ್ರಮವನ್ನು ಹಾಕೊಳ್ತೀವಿ. ಒಂದು ವೈಯಕ್ತಿಕ ಬೆಳವಣಿಗೆ. ವೈಯಕ್ತಿಕ ಬೆಳವಣಿಗೆ ಅಂದ್ರೆ ವಿ ಕ್ರಿಯೇಟ್ ಪರ್ಫಾರ್ಮರ್ಸ್. ಇವತ್ತೆಲ್ಲ ಮಕ್ಕಳೆಲ್ಲ ಬಂದ್ರಲ್ಲ, ಅವ್ರನ್ನ ಬೆಳೆಸಬೇಕು, ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು ಅಂತ. ಎರಡನೇದು ಸಂಸ್ಥೆಗೆ ಸಂಬಂಧಪಟ್ಟಿದ್ದು. ಶ್ರೀ ಶಾರದಾ ಅಕಾಡೆಮಿ ಸಂಸ್ಥೆ ಬೆಳೀಬೇಕು ಅಂತ ಹೇಳಿ ಗುರುಪೂಜೆ ಉತ್ಸವನ ಮಾಡ್ತೀವಿ. ಇನ್ನೊಂದು ಕಲಾ ಸೌರಭದ ಕಡೆಯಿಂದ ಬಹಳ ದೊಡ್ಡ ಇವೆಂಟ್ ನವೆಂಬರ್ ಮತ್ತು ಡಿಸೆಂಬರ್ಲಿ ಆಗೋದಿದೆ. ಅದಕ್ಕೆ ಕಲಾ ಸೌರಭ ದ್ರೋಣಾರ್ಜುನ ಲೀಗ್ ಅಂತ. ಲಾಸ್ಟ್ ಇಯರ್ ಇದರ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಮಾಡಿದ್ವಿ. ಅದು IPL ಮ್ಯಾಚ್ ತರ ನಡೆಯುತ್ತೆ. 2 ಗ್ರೂಪ್ ಇರುತ್ತೆ. ಒಂದೊಂದು ಗ್ರೂಪ್ ಅಲ್ಲಿ 5 ಟೀಮ್ ಇರುತ್ತೆ. ಒಂದೊಂದು ಗ್ರೂಪ್ ಅಲ್ಲಿ 15 ಜನ ಹಾಡುಗಾರರು ಇರ್ತಾರೆ. IPL ಕ್ರಿಕೆಟ್ ಮ್ಯಾಚ್ ತರಾನೇ ನಡೆಯುತ್ತೆ. ಕಳೆದ ಬಾರಿ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಿದಾಗ ಸುಮಾರು 18 ಮ್ಯಾಚ್ಗಳಾಯ್ತು. ಸೆಮಿಫೈನಲ್, ಫೈನಲ್ ಆಯ್ತು. ಫೈನಲ್ ಟೈ ಆಗೋಯ್ತು. ಅಷ್ಟರ ಮಟ್ಟಿಗೆ ಫೈಟ್ ಇದೆ. ಅದರ ಪ್ರೇರಣೆಯಿಂದ ನಾವು ಈ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ನವೆಂಬರ್ ಇಂದ ಶುರುವಾಗುತ್ತೆ. ಡಿಸೆಂಬರ್ 15ನೇ ತಾರೀಕು ಸೆಮಿಫೈನಲ್ ಮತ್ತು ಫೈನಲ್ ಚೌಡೆಯ ಮೆಮೋರಿಯಲ್ ಹಾಲ್ ನಲ್ಲಿ ನಡೆಯುತ್ತೆ. ಇಲ್ಲಿ ಕುಮಾರಿ ರಮೇಶ್ ಇದಾಳಲ್ಲ, ಇವಳ ಕೆಳಗಡೆ ಒಂದು ಟೀಮ್ ಇದೆ. ಆ ಟೀಮ್ ನ ಹೆಸರು ಸಿಂಹೇಂದ್ರ ಮಧ್ಯಮ ಅಂತ. ಎಲ್ಲ ಟೀಮ್ಗೂ ಒಂದೊಂದು ರಾಗದ ಹೆಸರನ್ನ ಕೊಟ್ಟಿದ್ದೀವಿ. ಅದರ ಕ್ಯಾಪ್ಟನ್
ಕುಮಾರಿ ರಮೇಶ್ರೀ, ಅವಳು 12 ವಿದ್ಯಾರ್ಥಿನಿಯನ್ನು ಚೂಸ್ ಮಾಡ್ತಾರೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಬರಬೇಕು. ಹಾಗೆ ನಮಗೆ ಇನ್ನೊಬ್ರು ನಮ್ಮಲ್ಲಿ ಇದ್ದಾರೆ, ಈ ಟೀಮಿನ ವೈಸ್ ಕ್ಯಾಪ್ಟನ್ ಆಗಿರುವಂತಹ ಶ್ರೀಯುತ ಕಿಶೋರ್ ಅವರು ನಿಂತ್ಕೊಳ್ಳಿ. ಇವರು ಈ ಟೀಮಿನ ವೈಸ್ ಕ್ಯಾಪ್ಟನ್. ಇವರ ಅಂಡರ್ ಅಲ್ಲಿ ಒಂದು ಟೀಮ್ ಫಾರ್ಮ್ ಆಗುತ್ತೆ. ನಮ್ಮ ಉದ್ದೇಶ ಇರೋದು ಈ ಸಂಗೀತ IPL ಕ್ರಿಕೆಟ್ ತರ ಪಾಪ್ಯುಲರ್ ಆಗಬೇಕು. ಒಂದು 5-6 ವರ್ಷದಲ್ಲಿ ಕಂಠೀರವ ಸ್ಟೇಡಿಯಂ ಅಲ್ಲಿ ಆದ್ರೆ ಜನ ಟಿಕೆಟ್ ತಗೊಂಡು ಬರ್ಬೇಕು, 500 ರೂಪಾಯಿ 1000 ರೂಪಾಯಿ, ಸೆಮಿಫೈನಲ್ ನೋಡೋಣ, ಫೈನಲ್ ನೋಡೋಣ. ಆ ರೀತಿಯ ಮೊದಲ ಅವಕಾಶ ನಿಮ್ಮೆಲ್ರಿಗೂ ಚೌಡೆ ಮೆಮೋರಿಯಲ್ ಹಾಲ್ ಇದೆ. ಮೊದಲನೇದಾಗಿ ಪ್ರತಿಯೊಬ್ರು ಇಲ್ಲಿ, ನಾವು ಸೆಮಿಫೈನಲ್ ಬರ್ತೀವಿ ಇಲ್ಲ ಅದು ಬೇರೆ ಪ್ರಶ್ನೆ, ಪ್ರತಿಯೊಬ್ರು ಭಾಗವಹಿಸ್ಬೇಕು. ಒಂದು ತಿಳ್ಕೊಳ್ಳಿ, ಸಣ್ಣ ಮಕ್ಕಳು ಅಥವಾ ಯಾರೇ ಆಗ್ಲಿ, ನಾವು ಇನ್ನೊಬ್ಬರ ಹಾಡನ್ನ ಕೇಳಿದ್ರೆ ನಮ್ಮ ಹಾಡು ಕೇಳಕ್ ಜನ ಬರ್ತಾರೆ. ತುಂಬಾ ಕಡೆ ಏನಾಗುತ್ತೆ ಅಂತಂದ್ರೆ ಸ್ಕೂಲ್ಗಳಲ್ಲಿ ಅಥವಾ ಇದರಲ್ಲಿ ಅವ್ರ ಸರ್ಟಿಫಿಕೇಟ್ ಸಿಕ್ಕಿದ ತಕ್ಷಣ ಅವ್ರ ಮಕ್ಕಳು ಆದ ತಕ್ಷಣ ಪೇರೆಂಟ್ಸ್ ಹೋಗ್ಬಿಡ್ತಾರೆ. ಇದು ರಿಸಿಪ್ರೊಕೇಟ್ ನಮಗೆ ಆಗುತ್ತೆ, ನಾವು ಹಾಡೋಕೆ ಯಾರು ಇರೋಲ್ಲ. ಈ ಸ್ವಭಾವವನ್ನು ಮಕ್ಕಳಿಗೆ ನಾವು ಬೆಳೆಸಬಾರ್ದು. ಮಕ್ಕಳಿಗೆ ನಾವು ಒಂದು ಕಾರ್ಯಕ್ರಮ ಪೂರ್ಣವಾಗಿರ್ಬೇಕು, ನೋಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಸಂಸ್ಕಾರ ಭಾಗ. ನಮ್ಮ ಮಕ್ಕಳು ಫಸ್ಟ್ ಬರ್ತಾರೋ ಸೆಕೆಂಡ್ ಬರ್ತಾರೋ 95% ತೊಗೊಳ್ತಾರೋ ಅದಕ್ಕಿಂತಲೂ ಸಂಗೀತ ಅನ್ನೋದು ಸಂಸ್ಕಾರದ ಭಾಗ. ಹೀಗೆ ಕಲ್ಪನೆ ಇಟ್ಕೊಂಡು ನಾವು ಬೆಳೆಸ್ತಾ ಇದೀವಿ. ಈಗ ನಾನು IPL ಮ್ಯಾಚ್ ಅಂತಂದ್ರೆ ಈಗ ಹೇಗೆ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಅಂತಂದ್ರೆ 10 ಟೀಮ್ಗಳಿಗೆ ಓನರ್ಸ್ ಅಂತ ಇದ್ದಾರೆ. ಈಗ ಹೇಗೆ ಕೋಲ್ಕತ್ತಾ ರೈಡರ್ಸ್ಗೆ ಶಾರುಖ್ ಖಾನ್, ಪ್ರೀತಿ ಜಿಂಟಾ, ವಿಜಯ್ ಮಲ್ಯ ಈ ತರಲೇ ಇರಲ್ಲ. ಹಾಗೆ ಒಬ್ಬೊಬ್ಬರಿಗೆ ಒಂದು ಯಾರು ಬಿಸಿನೆಸ್ ಎಂಟರ್ಪ್ರೈನರ್ಸ್ ಇರ್ತಾರೆ, ಅವರು ಒಂದೊಂದು ಟೀಮ್ನ ಕೊಂಡುಕೊಂಡು ಇದನ್ನ ಪಾಪ್ಯುಲರೈಸ್ ಮಾಡಬೇಕು ಅಂತ ಓಡಾಡ್ತಿರ್ತಾರೆ. ಅದರಲ್ಲಿ ಇವತ್ತು ಒಬ್ರು ನಮ್ಮ ಮಧ್ಯೆ ಬಂದಿದ್ದಾರೆ, ಶ್ರೀನಿವಾಸ ರಾವ್. ಕಲ್ಯಾಣಿ ಅಂತ ಒಂದು ಟೀಮ್ ಇದೆ, ಅದರ ಓನರ್ ಅವರು ಪ್ಲಸ್ ವೈಸ್ ಕ್ಯಾಪ್ಟನ್ ಕೂಡ ಅವರು ಆ ಟೀಮಿಗೆ. ಈ ರೀತಿಯಾಗಿ ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ ಒಂದು ಹಬ್ಬ ನಡೆಯುತ್ತೆ. ಅದರ ಒಂದು ಕಾರ್ಯಕ್ರಮನ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದಕ್ಕಾಗಿ ನಾನು ಐ ರಿಕ್ವೆಸ್ಟ್ ರಮೇಶ್ರೀ, ಕಿಶೋರ್ ಮತ್ತೆ ಶ್ರೀನಿವಾಸರಾವ್ ವೇದಿಕೆಯಲ್ಲಿ ಬಂದು ಆ ಸಭೆ, ಆ ಒಂದು KSDL ನ ಟೈಮ್ ಟೇಬಲ್ ನ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ರಿವೀಲ್ ಮಾಡೋ, ಪೋಸ್ಟ್ ರಿವೀಲ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಿರಿಯ ವಿದ್ವಾಂಸರಾದಂತಹ ವಿದ್ವಾನ್ ವೈಲಿನ್ ವಿದ್ವಾನ್ PS ನಾಗರಾಜ್ ಬಂದಿದ್ದಾರೆ. ಅವರಿಗೆ ನಮ್ಮ ಅಕಾಡೆಮಿ ವೈಲಿನ್ ವಿದ್ವಾನ್ ನಾಗರಾಜ್ ಅವರು 5 ಜನರೇಷನ್ಗೆ ವೈಲಿನ್ ನುಡಿಸಿದ್ದಾರೆ. ಅವರು ಮುಂಚೆ ನಾವೆಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬರಬೇಕು, ಹೂವಿಂದ ಅರ್ಚನೆ ಮಾಡಬೇಕು, ನಮ್ಮ ಕವರ ಅರ್ಪಣೆ ಮಾಡಬೇಕು, ನಮಸ್ಕಾರ ಮಾಡಿ ನಮ್ಮ ಜಾಗಕ್ಕೆ ತಲುಪಬೇಕು. ತದನಂತರ ರಮೇಶ್ ಒಂದು ವೋಟ್ ಆಫ್ ಥ್ಯಾಂಕ್ಸ್, ಎಲ್ಲರಿಗೂ ಬಂದಿರೋಗೆಲ್ರಿಗೂ ವೋಟ್ ಆಫ್ ಥ್ಯಾಂಕ್ಸ್ ಹೇಳಿ, ಎಲ್ಲ ಮಕ್ಕಳಿಗೂ ಧನ್ಯವಾದಗಳು, ಪೇರೆಂಟ್ಸ್ಗಳಿಗೆ ಧನ್ಯವಾದಗಳು. ಸೊ ಈ ಜಾಗ ಕೊಟ್ಟವ್ರಿಗೆಲ್ಲ ಬಹಳ ಖುಷಿಯಾದಂಥ ವಿಷಯ. ರಿಯಲಿ ಶಿ ಈಸ್ ಗ್ರೋಯಿಂಗ್ ವೆಲ್, ಹರ್ ಅಕಾಡೆಮಿ ಇಸ್ ಗ್ರೋಯಿಂಗ್ ವೆಲ್. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಹರ್. ಪ್ಲೀಸ್ ಒಬ್ಬರೇ ಬನ್ನಿ, ಗುರುಪೂಜೆ ಮಾಡಿ ನಂತರ ನಮ್ಮ ಜಾಗ